ಪ್ರಿಯ ಮಿತ್ರರೇ, ಒಂದು ಕ್ಷಣ ಎಲ್ಲವನ್ನೂ ಮರೆತು ಶಾಂತರಾಗಿ. ಇಂದು ನಾನು ನಿಮಗೆ ಹೇಳಹೊರಟಿರುವುದು ಕೇವಲ ಒಂದು ತಂತ್ರವಲ್ಲ. ಇದು ಮನುಷ್ಯ ಮರೆತು ಬಿಟ್ಟಿರುವ ಬ್ರಹ್ಮಾಂಡದ ಅತಿ ದೊಡ್ಡ ಮತ್ತು ಆಳವಾದ ರಹಸ್ಯ. 100ರಲ್ಲಿ 90 ಜನರ ಆಸೆಗಳು ಮ್ಯಾನಿಫೆಸ್ಟೇಷನ್ಸ್ ಏಕೆ ಈಡೇರುವುದಿಲ್ಲವೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ವರ್ಷಗಟ್ಟಲೆ ಬೇಡಿಕೊಂಡರೂ ಅತ್ತರೂ ಅವರಿಗೆ ಆ ವಸ್ತು ಏಕೆ ಸಿಗುವುದಿಲ್ಲ? ಇದರ ಹಿಂದಿರುವ ಕಾರಣ ಕೇಳಿದರೆ ನೀವು ಖಂಡಿತ ಬೆಚ್ಚಿ ಬೀಳುತ್ತೀರಿ. ನೀವು ಯಾವುದನ್ನಾದರೂ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೀರೋ ಅದು ಅಷ್ಟೇ ವೇಗವಾಗಿ ನಿಮ್ಮಿಂದ ದೂರವಾಗುತ್ತದೆ. ಕೈಯಲ್ಲಿ ಮರಳನ್ನು ಗಟ್ಟಿಯಾಗಿ ಮುಷ್ಟಿಕಟ್ಟಿ ಹಿಡಿದಾಗ ಅದು ಹೇಗೆ ಬೆರಳುಗಳ ಸಂಧಿಯಿಂದ ಜಾರಿ ಹೋಗುತ್ತದೆಯೋ ನಿಮ್ಮ ಆಸೆಗಳು ಹಾಗೆಯೇ. ನಿಮ್ಮೊಳಗಿನ ಉಪಪ್ರಜ್ಞೆ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್, ಒಂದು ಸಣ್ಣ ಹಠಮಾರಿ ಮಗುವಿದ್ದಂತೆ. ನೀವು ಆ ಮಗುವಿನ ಬಳಿ ನನಗೆ ಹಣ ಬೇಕು, ನನಗೆ ಕಷ್ಟವಿದೆ ಎಂದು ಹೇಳಿಕೊಂಡಾಗ ಅದು ನಿಮ್ಮ ಪದಗಳನ್ನು ಕೇಳುವುದಿಲ್ಲ. ಬದಲಾಗಿ ನಿಮ್ಮ ಕೊರತೆ ಮತ್ತು ನೋವಿನ ಭಾವನೆಯನ್ನು ಹಿಡಿಯುತ್ತದೆ. ಆ ಕೊರತೆಯನ್ನೇ ಸತ್ಯವೆಂದು ನಂಬಿ ಅದು ನಿಮ್ಮನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡುತ್ತದೆ. ಏಕೆಂದರೆ ನೀವು ಅದನ್ನೇ ಕೇಳುತ್ತಿದ್ದೀರಿ ಎಂದು ಅದು ಭಾವಿಸುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವುದು ಹೇಗೆ? ನಿಜವಾದ ರಹಸ್ಯ ಈಗ ಶುರುವಾಗುತ್ತದೆ. ಮುಂದಿನ ಕೆಲವು ಸೆಕೆಂಡುಗಳ ಕಾಲ ಗಮನವಿಟ್ಟು ಕೇಳಿ. ನೀವು ಕಾಡಿನಲ್ಲಿ ಒಂದು ಚಿಟ್ಟೆಯನ್ನು ಹಿಡಿಯಲು ಓಡಿದರೆ ಅದು ಇನ್ನಷ್ಟು ಎತ್ತರಕ್ಕೆ ಹಾರುತ್ತದೆ. ಆದರೆ ನೀವು ಸುಸ್ತಾಗಿ ಮರದ ಕೆಳಗೆ ಸುಮ್ಮನೆ ಕುಳಿತಾಗ ಅದೇ ಚಿಟ್ಟೆ ಹಾರಿ ಬಂದು ನಿಮ್ಮ ಭುಜದ ಮೇಲೆ ಕೂಟುತ್ತದೆ. ಯಶಸ್ಸು, ಹಣ ಮತ್ತು ಪ್ರೀತಿಯ ನಿಯಮವೂ ಇದೆ. ನೀವು ಯಾವುದರ ಹಿಂದೆ ಓಡುವುದನ್ನು ನಿಲ್ಲಿಸಿ ಶಾಂತರಾಗುತ್ತೀರೋ ಅದು ತಾನಾಗಿಯೇ ನಿಮ್ಮತ್ತ ಬರುತ್ತದೆ. ಹಾಗಾಗಿ ಇಂದು ನಾನು ನಿಮಗೆ ಯಾವುದೇ ಹೊಸ ಆಸೆಯನ್ನು ಹುಟ್ಟಿಸಲು ಕಲಿಸುವುದಿಲ್ಲ. ಬದಲಾಗಿ ನಿಮ್ಮ ಆಲೋಚನೆಯನ್ನೇ ಬುಡಮೇಲು ಮಾಡುವ ಉಲ್ಟಾ ಸಾಧನ, ರಿವರ್ಸ್ ಟೆಕ್ನಿಕ್ ಅನ್ನು ಹೇಳಿಕೊಡಲಿದ್ದೇನೆ. ಒಂದು ನದಿ ಉಲ್ಟಾ ಹರಿಯುವಂತೆ ನಿಮ್ಮ ಮನಸ್ಸಿನ ಆಲೋಚನೆಗಳು, ನಿಮ್ಮ ಅಭ್ಯಾಸಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಈ ಬದಲಾವಣೆ ಒಮ್ಮೆ ನಿಮ್ಮೊಳಗೆ ನಡೆದರೆ ಸಾಕು. ವರ್ಷಗಟ್ಟಲೆ ಅಂಟಿಕೊಂಡಿದ್ದ ನಿಮ್ಮ ಸಮಸ್ಯೆಗಳು ಕೇವಲ 24ರಿಂದ 48 ಗಂಟೆಗಳಲ್ಲಿ ಪರಿಹಾರವಾಗಿ ನೀವು ಬಯಸಿದ್ದು ನಿಮ್ಮತ್ತ ಕಾಂತದಂತೆ ಸೆಳೆಯಲ್ಪಡುತ್ತದೆ. ಇದು ಯಾವುದೇ ಪವಾಡದ ಕಥೆಯಲ್ಲ, ಇದು ನಿಮ್ಮೊಳಗಿನ ವಿಜ್ಞಾನ. ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ತಾಳ್ಮೆ ಮತ್ತು ಶ್ರದ್ಧೆ ಇದ್ದರೆ ಸಾಕು, ನಿಮ್ಮ ಜೀವನವೇ ಬದಲಾಗುತ್ತದೆ. ಮೊದಲು ಮತ್ತು ಅತಿ ಮುಖ್ಯವಾದ ಸೂತ್ರವೇನೆಂದರೆ ಬೇಡುವುದನ್ನು ಬಿಡಿ ಮತ್ತು ಬಿಟ್ಟು ಬಿಡುವುದನ್ನು ಕಲಿಯಿರಿ. ಇಲ್ಲಿಯವರೆಗೆ ನೀವು ಹಣ, ಸುಖ, ಯಶಸ್ಸಿನ ಹಿಂದೆ ಓಡಿದ್ದೀರಿ. ನೀವು ಓಡಿದಷ್ಟು ಅವು ನಿಮ್ಮಿಂದ ದೂರವಾದವು. ಈಗ ನೀವಿದರ ಉಲ್ಟಾ ಮಾಡಬೇಕು. ಇನ್ಮುಂದೆ ನಾನು ಹಣದ ಹಿಂದೆ ಓಡಬೇಕು ಎಂದು ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳುವುದನ್ನು ನಿಲ್ಲಿಸಿ. ಅದರ ಬದಲಾಗಿ ನಿಮ್ಮೊಳಗೆ ಹೀಗೆ ಘೋಷಿಸಿ: ನಾನೀಗ ಓಡುವ ಅಗತ್ಯವಿಲ್ಲ. ಹಣ ಮತ್ತು ಅದೃಷ್ಟ ಕಾಂತದಂತೆ ನನ್ನತ್ತ ಸೆಳೆಯಲ್ಪಡುತ್ತಿವೆ. ನನಗೆ ಬೇಕಾದವುದು ಯಾವುದೇ ಅಡೆತಡೆಯಿಲ್ಲದೆ ನನ್ನ ಬಳಿಗೆ ಬರುತ್ತಿದೆ. ಇದು ಕೇವಲ ಪದಗಳ ಆಟವಷ್ಟೇ ಅಲ್ಲ, ಇದರ ಹಿಂದೊಂದು ದೊಡ್ಡ ರಹಸ್ಯವಿದೆ. ನೀವು ಯಾವಾಗ ಓಡುವುದನ್ನು ನಿಲ್ಲಿಸುತ್ತೀರೋ ಆಗಲೇ ಆ ವಸ್ತು ನಿಮ್ಮ ಬಳಿ ಬರಲು ದಾರಿ ಸಿಗುತ್ತದೆ. ನೀವು ಅದರ ಹಿಂದೆ ಓಡುತ್ತಿರುವಾಗ ಆ ದಾರಿಯನ್ನು ನೀವೇ ತಡೆದು ನಿಲ್ಲಿಸಿರುತ್ತೀರಿ. ಒಬ್ಬ ರೈತನನ್ನು ಗಮನಿಸಿ. ಅವನು ಬೀಜ ಬಿತ್ತಿ, ನೀರು, ಗೊಬ್ಬರ ಹಾಕುತ್ತಾನೆ. ಆದರೆ ಪ್ರತಿದಿನ ಆ ಮಣ್ಣನ್ನು ಅಗೆದು ಮೊಳಕೆ ಬಂದಿದೆಯೇ ಎಂದು ನೋಡುವುದಿಲ್ಲ. ಪ್ರಕೃತಿಗೆ ತನ್ನದೇ ಆದ ಸಮಯವಿದೆ ಎಂದು ಅವನಿಗೆ ತಿಳಿದಿದೆ. ಪ್ರತಿದಿನ ಮಣ್ಣು ಅಗೆಯುವ ರೈತ ಎಂದಿಗೂ ಬೆಳೆ ತೆಗೆಯಲಾರ. ನಿಮ್ಮ ಆಸೆಯು ಒಂದು ಬೀಜವಿದ್ದಂತೆ. ಅದನ್ನು ಬಿತ್ತಿ, ನಂಬಿಕೆ ಇಡಿ, ಆಮೇಲೆ ಅದನ್ನು ಮಣ್ಣಿನಲ್ಲಿ ವಿಶ್ರಮಿಸಲು ಬಿಡಿ. ಇನ್ನೂ ಯಾಕೆ ಆಗಿಲ್ಲ, ಎಲ್ಲಿ ತಪ್ಪಾಯಿತು ಎಂದು ಪದೇ ಪದೇ ನಿಮ್ಮನ್ನೇ ನೀವು ಕೇಳಿಕೊಳ್ಳಬೇಡಿ. ಈ ರೀತಿ ಪದೇ ಪದೇ ಕೆದಕುವುದೇ ನಿಮ್ಮ ಅತಿದೊಡ್ಡ ಶತ್ರು. ಎರಡನೇ ಸೂತ್ರ ಇನ್ನೂ ಆಳವಾಗಿದ್ದು ಇದು ನಿಮ್ಮನ್ನು ಬೆರಗೊಳಿಸುತ್ತದೆ. ನಾನಿದನ್ನು ಭಾವನೆಗಳ ಬುಡಮೇಲು, ರಿವರ್ಸಲ್ ಆಫ್ ಇಮೋಷನ್ ಎಂದು ಕರೆಯುತ್ತೇನೆ.
ಹಣ ಬಂದಾಗ ನಾನು ನೆಮ್ಮದಿಯಾಗಿರುತ್ತೇನೆ, ಯಶಸ್ಸು ಸಿಕ್ಕಾಗ ಸಂತೋಷವಾಗಿರುತ್ತೇನೆ ಎಂದು ಬಹುತೇಕರು ಅಂದುಕೊಳ್ಳುತ್ತಾರೆ. ಆದರೆ ಬ್ರಹ್ಮಾಂಡದ ನಿಯಮವೇ ಬೇರೆ. ಜೀವನವು ಇದರ ನಿಖರವಾದ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತದೆ. ಮೊದಲು ನೀವು ಶಾಂತರಾಗಿ, ಮೊದಲು ನೀವು ಸಂತೃಪ್ತರಾಗಿ, ಆಮೇಲೆ ಹಣ ಹೇಗೆ ಬರುವುದಿಲ್ಲ ಎಂದು ನೋಡಿ. ಹಿಂದೆ ನಿಮ್ಮ ನಡಗೆ, ಉಸಿರಾಟ, ಮುಖಭಾವದಲ್ಲಿ ನಿಮಗೆ ಬೇಕಾದವುದು ಈಗಾಗಲೇ ಸಿಕ್ಕಿಬಿಟ್ಟಿದೆ ಎಂಬ ಭಾವನೆಯನ್ನು ತುಂಬಿಕೊಳ್ಳಿ. ನೀವು ಈಗ ಒಂದು ಸಣ್ಣ ಕೋಣೆಯಲ್ಲಿ ವಾಸವಿಸುತ್ತಿರಬಹುದು, ಆದರೆ ನೀವು ನಿಮ್ಮ ಕನಸಿನ ಅರಮನೆಯಲ್ಲಿದ್ದೀರಿ ಎಂದು ಭಾವಿಸಿ. ಆಗ ನಿಮ್ಮ ಮನಸ್ಸು ಇದು ಸುಳ್ಳು, ಇದು ಸಾಧ್ಯವಿಲ್ಲ ಎಂದು ನಿಮ್ಮನ್ನು ಹೆದರಿಸಬಹುದು. ಆದರೆ ನೆನಪಿಡಿ, ನಾನು ಕೇವಲ ಭಾವಿಸಲು ಹೇಳುತ್ತಿದ್ದೇನೆಯೇ ಹೊರತು ಸಾಬೀತುಪಡಿಸಲಲ್ಲ. ಸ್ವಲ್ಪ ಯೋಚಿಸಿ ನೋಡಿ, ನೀವೀಗ ಅನುಭವಿಸುತ್ತಿರುವ ಬಡತನ ಅಥವಾ ಕೊರತೆ, ಅದು ಕೂಡ ನಿಮ್ಮ ಮನಸ್ಸಿನ ಒಂದು ಆಲೋಚನೆಯೇ ಅಲ್ಲವೇ? ನೀವು ಈಗ ಅನುಭವಿಸುತ್ತಿರುವ ನೋವು ಮತ್ತು ದುಃಖ ಕೂಡ ನಿಮ್ಮೊಳಗಿನ ಕೇವಲ ಒಂದು ಆಲೋಚನೆ ಮಾತ್ರ. ಒಮ್ಮೆ ಯೋಚಿಸಿ, ಒಂದು ನಕಾರಾತ್ಮಕ ಆಲೋಚನೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವ ನಿಮಗೆ ಇನ್ನೊಂದು ಅದ್ಭುತವಾದ ಆಲೋಚನೆಯನ್ನು ಏಕೆ ಹಿಡಿಯಲು ಸಾಧ್ಯವಿಲ್ಲ? ಇಡೀ ಜೀವನವೇ ಆಲೋಚನೆಗಳ ಒಂದು ಅದ್ಭುತ ಆಟ. ನಿಮ್ಮ ಜೀವನದ ಅತಿದೊಡ್ಡ ರಹಸ್ಯ ಅಡಗಿರುವುದೇ ಇಲ್ಲಿ. ಯಾರು ತಮ್ಮ ಆಲೋಚನೆಯನ್ನು ಬದಲಾಯಿಸುತ್ತಾರೋ ಅವರು ತಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸುತ್ತಾರೆ. ಈ ಉಲ್ಟಾ ಸಾಧನ ಮಾಡುವುದು ಇದನ್ನೇ. ಇಂದಿನಿಂದ ಕೊರತೆಯ ಭಾವನೆಯನ್ನು ಬಿಟ್ಟುಬಿಡಿ. ಎಲ್ಲವೂ ನನ್ನ ಬಳಿ ಇದೆ ಎಂಬ ಸಮೃದ್ಧಿಯ ಭಾವನೆಯಲ್ಲಿ ಬದುಕಲು ಪ್ರಾರಂಭಿಸಿ. ನಿಮ್ಮ ಬಳಿ ಆರೋಗ್ಯ, ಪ್ರೀತಿ, ಸಂಪತ್ತು ಎಲ್ಲವೂ ಇದೆ ಎಂದು ನಂಬಿ. ಇದನ್ನು ಕೇಳಿ ಕೆಲವರು ಇದು ಕೇವಲ ಕಲ್ಪನೆ ಎನ್ನಬಹುದು. ಹೌದು, ಕಲ್ಪನೆಯೇ ಇರಲಿ, ಆದರೆ ಆ ಕಲ್ಪನೆಯನ್ನು ನಿಮ್ಮ ಉಸಿರಿನಲ್ಲಿ ಬೆರೆಯಲು ಬಿಡಿ. ಹೊರಗಿನ ಪರಿಸ್ಥಿತಿ ಬದಲಾಗಲಿ ಎಂದು ಕಾಯಬೇಡಿ. ನೆಮ್ಮದಿ ಎಂಬುದು ಹೊರಗಿನಿಂದ ಬರುವುದಿಲ್ಲ, ಅದೊಂದು ನಿರ್ಧಾರ. ಮೊದಲು ನಿಮ್ಮೊಳಗಿನ ಪರಿಸ್ಥಿತಿಯನ್ನು ಬದಲಾಯಿಸಿ. ಹೊರಗಿನ ಜಗತ್ತು ತಾನಾಗಿಯೇ ಬದಲಾಗುವುದನ್ನು ನೋಡಿ ನೀವು ದಂಗಾಗುತ್ತೀರಿ. ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿ ಸೂತ್ರ. ಮುಂದಿನ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ಪವಾಡಗಳನ್ನೇ ಸೃಷ್ಟಿಸುತ್ತದೆ. ಅದೇ ಭಯವನ್ನು ಕೃತಜ್ಞತೆಯಾಗಿ ಬದಲಾಯಿಸುವುದು. ಜೀವನದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಖರ್ಚು ಎದುರಾದಾಗ, ಕಷ್ಟದ ಸಮಯ ಬಂದಾಗ ಭಯಪಡುವ ಅಗತ್ಯವಿಲ್ಲ. ಮುಖದಲ್ಲಿ ಒಂದು ಸಣ್ಣ ನಗು ಬೀರಿ ಬ್ರಹ್ಮಾಂಡಕ್ಕೆ ಹೀಗೆ ಹೇಳಿ: ಧನ್ಯವಾದಗಳು, ನೀವು ನನ್ನನ್ನು ಪರೀಕ್ಷಿಸುತ್ತಿದ್ದೀರಿ. ಏಕೆಂದರೆ ಈ ಪರೀಕ್ಷೆಯ ನಂತರ ಒಂದು ದೊಡ್ಡ ಪವಾಡ ನನ್ನಗಾಗಿ ಕಾಯುತ್ತಿದೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನೀವು ಕಷ್ಟವನ್ನು ನೋಡಿ ನಕ್ಕಾಗ ಅದರ ನಕಾರಾತ್ಮಕ ಶಕ್ತಿ ಅದೇ ಕ್ಷಣದಲ್ಲಿ ನಾಶವಾಗುತ್ತದೆ. ಕಷ್ಟ ದುರ್ಬಲವಾಗುವುದಿಲ್ಲ, ಬದಲಾಗಿ ನಿಮ್ಮ ಭಯ ದುರ್ಬಲವಾಗುತ್ತದೆ. ನಿಮ್ಮೊಳಗಿನ ಭಯ ವಿಲಗಿದ ತಕ್ಷಣ ಯಶಸ್ಸಿನ ಹೊಸ ದಾರಿಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. ಆಚಾರ್ಯ ಚಾಣಕ್ಯರು ಹೇಳಿದ ಒಂದು ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಪ್ರತಿಯೊಂದು ಕಷ್ಟವೂ ತನ್ನ ಜೊತೆಗೊಂದು ಅದ್ಭುತ ಅವಕಾಶವನ್ನು ತರುತ್ತದೆ. ಕೇವಲ ಅದನ್ನು ನೋಡುವ ದೃಷ್ಟಿ ನಮ್ಮಲ್ಲಿರಬೇಕು. ಬಿಲ್ ಬಂದಾಗ, ನಷ್ಟವಾದಾಗ ಅಥವಾ ಅನಿರೀಕ್ಷಿತ ಖರ್ಚು ಎದುರಾದಾಗ ಅದನ್ನು ಶತ್ರುವಿನಂತೆ ನೋಡಬೇಡಿ. ಬದಲಾಗಿ ಅದೊಂದು ಸಂದೇಶವೆಂದು ಭಾವಿಸಿ. ಆ ಸಂದೇಶ ಹೇಳುತ್ತಿದೆ, ನಿಮ್ಮ ಪರೀಕ್ಷೆ ನಡೆಯುತ್ತಿದೆ ಮತ್ತು ಪರೀಕ್ಷೆಯ ನಂತರವೇ ನಿಜವಾದ ಫಲಿತಾಂಶ ಸಿಗುವುದು. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಈಗ ಇದೇ ಕ್ಷಣದಲ್ಲಿ ವರ್ಷಗಳಿಂದ ಅಪೂರ್ಣವಾಗಿ ಉಳಿದಿರುವ ನಿಮ್ಮ ಆ ಅತಿ ದೊಡ್ಡ ಆಸೆಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಅದನ್ನು ಸ್ಪಷ್ಟವಾಗಿ ನೋಡಿ, ಅನುಭವಿಸಿ ಮತ್ತು ಈಗ ಆ ಆಸೆಯನ್ನು ಸಂಪೂರ್ಣವಾಗಿ ಉಲ್ಟಾ ಮಾಡಿಬಿಡಿ. ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮ ಒಳಮನಸ್ಸಿನಿಂದ ಹೀಗೆ ಹೇಳಿ: ಈ ಆಸೆ ಇಂದು ಈಡೇರುತ್ತದೆಯೋ ಇಲ್ಲವೋ ಎಂಬ ಯಾವ ಚಿಂತೆಯೂ ನನಗಿಲ್ಲ. ಯಾಕೆಂದರೆ ಈ ಬ್ರಹ್ಮಾಂಡ ನನಗಾಗಿ ಇದಕ್ಕಿಂತ 10 ಪಟ್ಟು ದೊಡ್ಡದಾದ ಮತ್ತು ಅದ್ಭುತವಾದ ಉಡುಗೊರೆಯನ್ನು ಈಗಾಗಲೇ ಸಿದ್ಧಪಡಿಸಿಟ್ಟಿದೆ. ನೀವು ಈಗಷ್ಟೇ ಮಾಡಿದ್ದೇ ನಿಜವಾದ ಸಾಧನೆ. ಆಸೆಯನ್ನು ನೋಡಿದೀರಿ, ಅದನ್ನು ಕಲ್ಪನೆಯಲ್ಲಿ ಬದುಕಿದೀರಿ, ನಂತರ ಅದನ್ನು ಬ್ರಹ್ಮಾಂಡಕ್ಕೆ ಒಪ್ಪಿಸಿ ಧನ್ಯವಾದ ಹೇಳಿದೀರಿ. ಈ ರೀತಿ ಬಿಟ್ಟು ಬಿಡುವುದೇ ನಿಜವಾದ ಬೇಡುವಿಕೆ. ಇದು ಕೇಳಲು ಸ್ವಲ್ಪ ವಿಚಿತ್ರ ಎನಿಸುತ್ತಿರಬಹುದಲ್ಲವೇ? ಆದರೆ ಮುಂದಿನ ಮಾತು ನಿಮ್ಮ ಕಣ್ಣು ತೆರೆಸುತ್ತದೆ.
ಜೀವನದ ಪ್ರತಿಯೊಂದು ಆಳವಾದ ಸತ್ಯವೂ ಇಂತಹ ವಿಚಿತ್ರಗಳಲ್ಲೇ ಅಡಗಿರುತ್ತದೆ. ಯಾರು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಯಾರು ಮುಕ್ತವಾಗಿ ಬಿಡುತ್ತಾರೋ ಅವರೆಲ್ಲವನ್ನೂ ಪಡೆಯುತ್ತಾರೆ. ಗೌತಮ ಬುದ್ಧರು ಹೇಳಿದಂತೆ ಆಸೆಯೇ ದುಃಖಕ್ಕೆ ಮೂಲ. ಯಾವ ಕ್ಷಣದಲ್ಲಿ ನೀವು ಆಸೆಯ ಹಂಬಲವನ್ನು ಕೈಬಿಡುತ್ತೀರೋ ಅದೇ ಕ್ಷಣದಲ್ಲಿ ಪರಮಶಾಂತಿ ನಿಮ್ಮದಾಗುತ್ತದೆ. ಇದು ಸುಮ್ಮನೆ ಕೂತಿರುವುದಲ್ಲ, ಇದು ನಿಮ್ಮೊಳಗಿನ ಅತಿ ದೊಡ್ಡ ಶಕ್ತಿಯ ಜಾಗೃತಿ. ನಿಮ್ಮ ಕೆಲಸ ಮಾಡುತ್ತಲೇ ಇರಿ, ಪ್ರಯತ್ನಿಸುತ್ತಲೇ ಇರಿ, ಆದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳಬೇಡಿ. ಇದುವೇ ಈ ಉಲ್ಟಾ ಸಾಧನಾದ ಅತಿ ಮುಖ್ಯ ರಹಸ್ಯ. ಹಾಗಾಗಿ ಇಂದಿನಿಂದಲೇ ನಿಮ್ಮೊಳಗಿರುವ ಕೊರತೆ ಅಥವಾ ಬಡತನದ ಭಾವನೆಯನ್ನು ಬೇರು ಸಹಿತ ಕಿತ್ತುಹಾಕಿ. ಇನ್ಮುಂದೆ ನಾನು ಯಾವುದನ್ನು ಬಲವಂತವಾಗಿ ಎಳೆದುಕೊಳ್ಳುವುದಿಲ್ಲ, ಬದಲಾಗಿ ಪ್ರಕೃತಿಯ ಜೊತೆ ಸುಂದರವಾಗಿ ಹರಿಯುತ್ತೇನೆ ಎಂದು ಬ್ರಹ್ಮಾಂಡಕ್ಕೆ ಸಾರಿ ಹೇಳಿ. ವಸ್ತುಗಳು ಮತ್ತು ಅವಕಾಶಗಳು ತಾನಾಗೆಯೇ ನಿಮ್ಮತ್ತ ಹರಿದು ಬರಲಿ ಎಂದು ನೀವು ಯಾವತ್ತೂ ಈ ಮುಕ್ತ ಭಾವನೆಯಲ್ಲಿ ಬದುಕಲು ಕಲಿಯುತ್ತೀರೋ ಆಗಲೇ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲು ಶುರುವಾಗುತ್ತವೆ. ಮತ್ತು ಈ ಪವಾಡ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲೂ ಘಟಿಸುತ್ತದೆ. ಇಂದು ನಾನು ನಿಮಗೆ ಹೇಳಿದ್ದು ಯಾವುದೋ ಪುಸ್ತಕದ ಬದನೆಕಾಯಿಯಲ್ಲ. ಇದು ಸ್ವತಃ ಜೀವನವೇ ನನಗೆ ಕಲಿಸಿದ ಆಳವಾದ ಅನುಭವ. ದಯವಿಟ್ಟು ಇದನ್ನು ಕೇವಲ ಒಮ್ಮೆ ಕೇಳಿ ಮರೆತು ಬಿಡಬೇಡಿ. ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಮುಂಜಾನೆ, ಸಂಜೆ ಮತ್ತು ಪ್ರತಿಯೊಂದು ಉಸಿರಿನಲ್ಲೂ ಇದು ಬೆರೆಯಲಿ. ನೀವು ಹಿಡಿದಿಟ್ಟುಕೊಳ್ಳುವುದನ್ನು ಬಿಟ್ಟು ಹರಿಯುವುದನ್ನು ಕಲಿತ ದಿನವೇ ನಿಮ್ಮ ಜೀವನವು ಸಂಪೂರ್ಣ ಹೊಸ ದಿಕ್ಕಿನತ್ತ ಸಾಗುತ್ತದೆ. ಇಂದು ನಾನು ಹೇಳಬೇಕಾಗಿದ್ದು ಇಷ್ಟೇ: ಶಾಂತರಾಗಿರಿ, ಸಮೃದ್ಧರಾಗಿರಿ ಮತ್ತು ಏನಾಗಬೇಕೋ ಅದನ್ನು ಹಾಗೆಯೇ ಆಗಲು ಬಿಡಿ.